ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಈ ದಿನ ನಿಮಗೆಲ್ಲರಿಗೂ ಒಂದು ಬಹುಮುಖ್ಯವಾದ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ. ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಯೂಸ್ಫುಲ್ ಆಗುವಂತಹ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸರ್ಕಾರಿ ನೌಕರರಿಗೆ ನಿಶ್ಚಿತ ಪಿಂಚಣಿ ಗ್ಯಾರಂಟಿ ಪೆನ್ಷನ್ ಜಾರಿ ಮಾಡಲು ಆಗ್ರಹಿಸಿ ನಡೆಯುತ್ತಿರುವಂತಹ ವಿದ್ಯಮಾನಗಳ ಬಗ್ಗೆ ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ನಿಶ್ಚಿತ ಪಿಂಚಣಿ ನೌಕರರಿಗೆ ಜಾರಿಯಾಗಿದ್ದೇ ಆದರೆ ನೌಕರರ ಜೀವನಕ್ಕೆ ಒಂದು ವರದಾನ ಆಗತ್ತೆ. ಏನೇನು ವಿಚಾರ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ವೃತ್ತಿ ಜೀವನಕ್ಕೆ ಸಂಬಂಧಿಸಪಟ್ಟ ಯಾವುದೇ ಪ್ರಾಬ್ಲಮ್ ಇದ್ದರೂ ಅದನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಇಡೀ ದೇಶಾದ್ಯಂತ ಅದರಲ್ಲೂ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರುವಂಥ ಸರ್ಕಾರಿ ನೌಕರರು ಹಾಗೂ ನಿವೃತ್ತರಾಗಿರುವಂಥ ನೌಕರರು 2006ರಿಂದ ಈಚೆಗೆ ಏನು ನೇಮಕಾತಿ ಹೊಂದಿ NPS ಎಂಬ ಕರಾಳ ಪಿಂಚಣಿ ಯೋಜನೆಯಲ್ಲಿ ಭಾಗವಾಗಿರುವಂತಹ ನೌಕರರಿಗೋಸ್ಕರ NPS ಅನ್ನು ರದ್ದುಪಡಿಸಿ OPS ಜಾರಿ ಮಾಡಬೇಕು ಅಂತ ಹೇಳಿ 2 ದಶಕಗಳಿಂದ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇರೋಂತಹ ನೌಕರರಿಗೆ ಇದು ನಿರ್ಣಾಯಕ ದಿನ ಅಂತಲೇ ಹೇಳ್ಬೋದು. ಹಲವಾರು ಬಾರಿ ಅಮರನಾಥ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆ ಪ್ರತಿಯೊಂದನ್ನು ಮಾಡಿದ್ರೂ ಕೂಡ ಇದುವರೆಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡುವಂಥ ಯಾವುದೇ ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ಸರ್ಕಾರ ದೇಶಕ್ಕಾಗಿ ಹಾಗೂ ಸಾರ್ವಜನಿಕರಿಗಾಗಿ 30-40 ವರ್ಷಗಟ್ಟಲೆ ಕೆಲಸ ಮಾಡಿ ರಿಟೈರ್ ಆದಂಥ ನೌಕರರಿಗೆ ನಿವೃತ್ತಿಯ ಜೀವನವನ್ನು ಉತ್ತಮವಾಗಿ ನಿರ್ವಹಿಸಲು ಒಂದು ನಿಶ್ಚಿತ ಪಿಂಚಣಿ ಯೋಜನೆಯ ಅವಶ್ಯಕತೆ ಇದೆ. 2006ಕ್ಕಿಂತ ಮುಂಚಿತವಾಗಿ ರಿಟೈರ್ಡ್ ಆದವರಿಗೆ ಅವರಿಗೆ ನಿಶ್ಚಿತ ಪಿಂಚಣಿ ಇದೆ. ಅವರು ರಿಟೈರ್ಡ್ ಆದರೂ ಕೂಡ ಒಳ್ಳೆ ರೀತಿ ಜೀವನ ಮಾಡ್ಬೋದು ಅನ್ನೋ ಒಂದು ಭರವಸೆ ಮೇಲೆ ಜೀವನ ಮಾಡ್ಬೋದು. ನಾವು ಪಡಿತಿರೋಂಥ ಸಂಬಳದಲ್ಲಿ 50% ಬೇಸ್ ಪೆನ್ಷನ್ ಸಿಗತ್ತೆ. ತದನಂತರ ನಾವೇನಾದರೂ ಹೆಚ್ಚು ಕಡಿಮೆ ಆದರೆ ಕುಟುಂಬ ಪಿಂಚಣಿ ಸಿಗತ್ತೆ. ಜೀವನಕ್ಕೆ ಒಂದು ಭದ್ರತೆ ಇದೆ. ಆದರೆ ಇದುವರೆಗೆ NPS ನೌಕರರಿಗೆ ಯಾವುದೇ ಭದ್ರತೆ ಇಲ್ಲ. ರಿಟೈರ್ಮೆಂಟ್ ಆದರೆ ನೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ ಇಲ್ಲ. ರಿಟೈರ್ಡ್ ಆದ ಮೇಲೆ ಏನು ಸಿಗತ್ತೆ ಅನ್ನೋದ್ರ ಬಗ್ಗೆನೂ ಇಲ್ಲ. NPS ಅಲ್ಲಿ ಬಳಸಿದಂತಹ ಏನು ಹೂಡಿಕೆ ಮಾಡಿದಂಥ ಅಮೌಂಟಿಗೆ ಶೇರ್ ಮಾರ್ಕೆಟಲ್ಲಿ ಬಿಡುಗಡೆ ಮಾಡ್ತಾರೆ. ಶೇರ್ ಮಾರ್ಕೆಟಲ್ಲಿ ಒಳ್ಳೆಯ ರಿಟರ್ನ್ಸ್ ಬಂದರೆ ಓಕೆ, ರಿಟರ್ನ್ಸ್ ಬರ್ದೇ ಲಾಸಸ್ ಆದರೆ ನೌಕರರು ಬೀದಿ ಪಾಲಿಗೆ ಆದಂಗೆ. ಇಷ್ಟು ವರ್ಷ ಕೆಲಸ ಮಾಡಿ ತನ್ನ ಮನೆ ಮಕ್ಕಳು ಸಂಸಾರವನ್ನು ನಡೆಸ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ. ನಮಗೆ ಯಾವುದು ಬೇಡ, ಈ ಶೇರ್ ಮಾರ್ಕೆಟು ಬೇಡ, NPS ಬೇಡ, ಯಾವುದು ಬೇಡ. ಕೇಂದ್ರ ಸರ್ಕಾರ ತಗೊಂಬಂದಿರೋದ್ರಿಂದ UPS ಕೂಡ ಬೇಡ. ನಮಗೆ ಹಳೆ ಪಿಂಚಣಿ NPS ಅನ್ನು ಜಾರಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಇದೇ NPS ಜಾರಿಗಾಗಿ ಅಂತಿಮ ಹೋರಾಟವಾಗಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ NPS ನೌಕರರ ಸಂಘದ ಅಧ್ಯಕ್ಷರಾದ ಶಾಂತಾರಾಮ್ ಹಾಗೂ ಸದಸ್ಯರು NPS ನೌಕರರೆಲ್ಲರೂ ಸೇರಿ ಅಮರನಾಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಪ್ರತಿಯೊಬ್ಬರು ಬೆಂಬಲವನ್ನು ಸೂಚಿಸಿದರೆ ತಕ್ಷಣ ಸರ್ಕಾರ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಿ ಕಳೆದ ಚುನಾವಣೆಯಲ್ಲೇ ಭರವಸೆಯನ್ನು ಕೊಟ್ಟಿದ್ದರು. NPS ಅನ್ನು ರದ್ದುಪಡಿಸಿ OPS ತರ್ತೀವಿ ಅಂತ, ಇದುವರೆಗೆ ತಂದಿಲ್ಲ. ಕೇಂದ್ರ ಸರ್ಕಾರ NPS ರದ್ದು ಮಾಡಿ ಅಂದರೆ UPS ತರ್ತಾ ಇದ್ದೀವಿ, ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಭದ್ರತೆ ಇಲ್ಲ. ನಮಗೆ ಯಾವುದು ಬೇಡ, ನಮಗೆ NPS ರದ್ದಾಗಬೇಕು, OPS ಜಾರಿ ಆಗಬೇಕು, ನಿಶ್ಚಿತ ಪಿಂಚಣಿ ನಮಗೆ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಹೋರಾಟಕ್ಕೆ ಸರ್ಕಾರ ಮಣಿದು ಇದೇ ತಿಂಗಳು ಅಂತ್ಯದಲ್ಲಿ ಮಂಡನೆಯಾಗಲಿರುವಂತಹ 2025ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ನಿಶ್ಚಿತ ಪಿಂಚಣಿಯನ್ನು ಜಾರಿ ಮಾಡಬೇಕು. ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು, ಅದನ್ನು ಪಡಿತೀವಿ. ನಾವು ಭಿಕ್ಷೆ ಬೇಡ್ತಾ ಇಲ್ಲ, ಭಿಕ್ಷೆ ಕೇಳ್ತಾ ಇಲ್ಲ, ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಕೊಟ್ಟ ಮಾತಿನಂತೆ ನಡ್ಕೊಂಡು NPS ಎಂಬ ಭೂತವನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡಲೇಬೇಕು.
ಓಲ್ಡ್ ಪೆನ್ಷನ್ ಪ್ಲಾನ್ ಪ್ರತಿಯೊಬ್ಬರಿಗೂ ಜಾರಿ ಆದರೆ ಮಾತ್ರ ನಮ್ಮ ಹೋರಾಟಕ್ಕೆ ಬೆಲೆ ಸಿಗತ್ತೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ನಮ್ಮ ಹೋರಾಟವನ್ನು ಲಘುವಾಗಿ ಪರಿಗಣಿಸಬಾರ್ದು ಅಂತ ಕೇಳ್ಕೊಂತ NPS ಭೂತ ರದ್ದಾಗಲಿ, OPS ಜಾರಿಯಾಗಲಿ ಅಂತ ಕೇಳ್ಕೊಂತ ಪ್ರತಿಯೊಬ್ಬರು ಈ ಹೋರಾಟದಲ್ಲಿ ಒಂದಾಗಿ ಹಲವಾರು ಕಾರ್ಮಿಕ ನೌಕರ ಸಂಘಟನೆಗಳಿರ್ಬೋದು, ಎಲ್ಲ ಸಂಘಟನೆಗಳು ಒಂದಾಗಿ ಎಲ್ಲರೂ ಸರ್ಕಾರಿ ನೌಕರರು ಅನ್ನೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ನಾವೆಲ್ಲರೂ ಒಂದಾದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡಬೇಕು ಅಂತ ಬೇಡಿಕೆಯನ್ನು ಇಡೋಣ. ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಇದು ಮಾಡೋಣ. ಈ ಸ್ಟ್ರೈಕಿನ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಈ ಮಾಹಿತಿನ ಪ್ರತಿಯೊಬ್ಬ NPS ನೌಕರರಿಗೆ, OPS ನೌಕರರಿಗೆ ನೀವು ಶೇರ್ ಮಾಡಿ ಎಲ್ಲರ ಬೆಂಬಲ ಸಿಗಲಿ ಅಂತ ಕೇಳ್ಕೊಳ್ತಾ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.